ನಾಲ್ವರು ಭ್ರಷ್ಟ ಅಧಿಕಾರಿಗಳಿಗಾಗಿ ಒಂದು ಶೋಧ ಕಾರ್ಯ ನಡೆದಿತ್ತು. ಯಾರ ರೈಡಲ್ಲಾಗಿತ್ತು 4 ಅಧಿಕಾರಿಗಳ ಮೇಲೆ. ಈಗ ಆ 4 ಅಧಿಕಾರಿಗಳು ಒಂದು ಒಂದು ಅರೆಸ್ಟ್ನ ಒಂದು ಭೀತಿಯಲ್ಲಿ ಇರ್ತಕ್ಕಂಥದ್ದು. 4 ಭ್ರಷ್ಟ ಅಧಿಕಾರಿಗಳ ಮೇಲೆ ಲೋಕ ರೇಡ್. ಗಂಗಾರಾಮ್ ಬಡೇರಿಯ ಮೃತ್ಯುಂಜಯ ಸ್ವಾಮಿ ಅಷ್ಟೇ ಅಲ್ಲ, ಲಕ್ಷ್ಮಣರಾವ್ ಪೇಶ್ವೆ, ಜೆ ಮಂಜುನಾಥ್ ಪ್ರಕರಣ ನೆನಪಿಗೆ ಬರ್ತಾ ಇರತಕ್ಕಂಥದ್ದು. ಬಂಧನದ ಭೀತಿಯಲ್ಲಿ 4 ಭ್ರಷ್ಟ ಅಧಿಕಾರಿಗಳಿರ್ತಕ್ಕಂಥದ್ದು. ನವೆಂಬರ್ 21ರಂದು 4 ಅಧಿಕಾರಿಗಳು 25 ಮೇಲೆ ಏಕಕಾಲದಲ್ಲಿ ರೇಡ್ ಮಾಡಲಾಗಿತ್ತು ಅಧಿಕಾರಿಗಳಿಂದ. ಕಂಟ್ರಿ ಮತ್ತು ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ, ಅಬಕಾರಿ ಅಧೀಕ್ಷಕ ಮೋಹನ್ ಕೆ ನಿವಾಸದ ಮೇಲೆ ಕೂಡ ದಾಳಿಯಾಗಿತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಣಿ, ಕಾವೇರಿ ನೀರಾವರಿ ನಿಗಮದ ಮಂಡಳಿ ನಿರ್ದೇಶಕ ಆಗಿರ್ತಕ್ಕಂಥ ಮಹೇಶ್, ಈ ಎಲ್ಲರ ಮೇಲೆ ರೇಡ್ ಆಗಿತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ. 4 ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿತ್ತು ಲೋಕ ಅಧಿಕಾರಿಗಳು. ದಾಳಿ ವೇಳೆ 4 ಅಧಿಕಾರಿಗಳ ಬಳಿ ಅಕ್ರಮ ಸಂಪತ್ತು ಪತ್ತೆಯಾಗಿತ್ತು. ಲೋಕ ಅಧಿಕಾರಿಗಳ ಶೋಧ ಕಾರ್ಯದಲ್ಲಿ ಭ್ರಷ್ಟಾಚಾರ ಬೆಳಕಿಗೆ ಬಂದಿರತಕ್ಕಂಥದ್ದು. ಈಗ ಇದೇ 4 ಭ್ರಷ್ಟ ಅಧಿಕಾರಿಗಳ ಮೇಲೆ ಏನು ಲೋಕ ರೇಡ್ ನಡೆದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಗಂಗಾರಾಮ ಬಡೇರಿಯ ಮೃತ್ಯುಂಜಯ ಸ್ವಾಮಿ, ಲಕ್ಷ್ಮಣರಾವ್ ಪೇಶ್ವೆ, ಜೆ ಮಂಜುನಾಥ್ ಪ್ರಕರಣ ನೆನಪಿಗೆ ಬರ್ತಾ ಇರತಕ್ಕಂಥದ್ದು. ಬಂಧನದ ಭೀತಿಯಲ್ಲಿ 4 ಭ್ರಷ್ಟ ಅಧಿಕಾರಿಗಳು. ನವೆಂಬರ್ 21ರಂದು 4 ಅಧಿಕಾರಿಗಳು ಸತತ 25 ಅಧಿಕಾರಿಗಳ ಮೇಲೆ ಏಕಕಾಲದಲ್ಲಿ ರೇಡ್ ನಡೆದಿತ್ತು. ಕಂಟ್ರಿ ಮತ್ತು ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ, ಅಬಕಾರಿ ಅಧೀಕ್ಷಕ ಮೋಹನ್ ಕೆ ನಿವಾಸದ ಮೇಲೆ ಕೂಡ ದಾಳಿಯಾಗಿತ್ತು. ಗಣಿ ಮತ್ತು ಭೂವಿಜ್ಞಾನ ಇಲಾಖೆ ಅಧಿಕಾರಿ ಕೃಷ್ಣವೇಣಿ, ಕಾವೇರಿ ನೀರಾವರಿ ನಿಗಮ ಮಂಡಳಿ ನಿರ್ದೇಶಕ ಮಹೇಶ್. ಅಷ್ಟೇ ಅಲ್ಲ, ಈ ಒಂದು 4 ಭ್ರಷ್ಟ ಅಧಿಕಾರಿಗಳ ಮೇಲೆ ದಾಳಿ ನಡೆಸಿತ್ತು ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿತ್ತು. ದಾಳಿ ವೇಳೆ 4 ಅಧಿಕಾರಿಗಳ ಬಳಿ ಅಕ್ರಮ ಸಂಪತ್ತು ಇರುವುದು ಪತ್ತೆಯಾಗಿರ್ತಕ್ಕಂಥದ್ದು. ಈ ಅಧಿಕಾರಿಗಳು ಈಗ ಅರೆಸ್ಟ್ ಆಗುವ ಒಂದು ಭೀತಿಯಲ್ಲಿದ್ದಾರೆ, ಬಂಧನದ ಭೀತಿಯಲ್ಲಿರ್ತಕ್ಕಂಥದ್ದು. ಕೃಷ್ಣವೇಣಿ ಆಗಿರ್ಬೋದು, MD ಮಹೇಶ್ ಆಗಿರ್ಬೋದು, ತಿಪ್ಪೇಸ್ವಾಮಿ, ಇನ್ನೂ ಕೆಲವು ಅಧಿಕಾರಿಗಳು ಒಂದು ಆತಂಕದಲ್ಲಿದ್ದಾರೆ, ಬಂಧನದ ಭೀತಿಯಲ್ಲಿದ್ದಾರೆ. ಕಂಟ್ರಿ ಮತ್ತು ಟೌನ್ ಪ್ಲಾನಿಂಗ್ ತಿಪ್ಪೇಸ್ವಾಮಿ ಇರ್ಬೋದು, ಅಬಕಾರಿ ಅಧೀಕ್ಷಕ ಮೋಹನ್ ಕೆ, ಈ ಎಲ್ಲರ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ದಾಳಿ ನಡೆಸಲಾಗಿತ್ತು. ಈಗ ಬಂಧನದ ಭೀತಿಯಲ್ಲಿದ್ದಾರೆ ಈ ಅಧಿಕಾರಿಗಳು. ಅಕ್ರಮ ಆಸ್ತಿಪಾಸ್ತಿಗಳು ಪತ್ತೆಯಾಗಿತ್ತು ಇವರ ಮನೆಯಲ್ಲಿ. ಈಗ ಬಂಧನದ ಭೀತಿಯಲ್ಲಿರ್ತಕ್ಕಂಥದ್ದು ಈ 4 ಭ್ರಷ್ಟ ಅಧಿಕಾರಿಗಳ ಮನೆ ಮೇಲೆ ಲೋಕಾಯುಕ್ತ ಅಧಿಕಾರಿಗಳಿಂದ ಏಕಾಏಕಿ ದಾಳಿ ನಡೆಸಲಾಗಿತ್ತು. ಆದರೆ ಈಗ ಇದೇ 4 ಅಧಿಕಾರಿಗಳ ಮನೆಯಲ್ಲಿ ಅಕ್ರಮ ಆಸ್ತಿಪಾಸ್ತಿಗಳ ಒಂದು ಸಂಪತ್ತೆ ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥದ್ದು ಈ 4 ಅಧಿಕಾರಿಗಳು. ಕಾವೇರಿ ನೀರಾವರಿ ನಿಗಮ ಮಂಡಳಿ ನಿರ್ದೇಶಕ ಮಹೇಶ್ ಹಾಗೂ ತಿಪ್ಪೇಸ್ವಾಮಿ, ಕೃಷ್ಣವೇಣಿ, ಈ ಅಧಿಕಾರಿಗಳು ಬಂಧನದ ಭೀತಿಯಲ್ಲಿದ್ದಾರೆ. ಅಕ್ರಮ ಆಸ್ತಿಪಾಸ್ತಿಗಳ ಒಂದು ಸಂಗ್ರಹ ಏನಾಯಿತು ಇವರ ಮನೆಯಲ್ಲಿ ಸಿಕ್ಕಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಲೋಕಾಯುಕ್ತ ಅಧಿಕಾರಿಗಳು ಆ ಒಂದು ಚಾರ್ಜ್ ಶೀಟ್ ಕೂಡ ಸಲ್ಲಿಕೆ ಮಾಡಿದರು. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥದ್ದು ಕೃಷ್ಣವೇಣಿ, MD ಮಹೇಶ್, ತಿಪ್ಪೇಸ್ವಾಮಿ, ಇನ್ನು ಕೆಲವು ಅಧಿಕಾರಿಗಳು. ಸತತ 25 ಅಧಿಕಾರಿಗಳ ಮೇಲೆ ಏಕಾಏಕಿ ದಾಳಿ ನಡೆಸಿತ್ತು ಕೆಲ ದಿನಗಳ ಹಿಂದೆ ಲೋಕಾಯುಕ್ತ ಅಧಿಕಾರಿಗಳಿಂದ. ಈಗ ಈ ಒಂದು ಅಧಿಕಾರಿಗಳು ಬಂಧನದ ಭೀತಿಯಲ್ಲಿ ಇರ್ತಕ್ಕಂಥದ್ದು. ಇದಕ್ಕೆ ಸಂಬಂಧಪಟ್ಟಂತೆ ಹೆಚ್ಚಿನ ಡೀಟೇಲ್ಸ್ ಕೊಡೋದಾಗಿ ನಮ್ಮ ಕ್ರೈಮ್ ಬ್ಯೂರೋ ಲಕ್ಷ್ಮೀಪತಿ ಅವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಲಕ್ಷ್ಮೀಪತಿ ಅವರು, ಏನೀಗ ಈ ಒಂದು ಏಕಾಏಕಿ ಲೋಕಾಯುಕ್ತ ಅಧಿಕಾರಿಗಳು ದಾಳಿ ನಡೆಸಿದ್ರು, 4ಕ್ಕಿಂತ ಹೆಚ್ಚು ಅಧಿಕಾರಿಗಳ ಮನೆಗೆ ಅಕ್ರಮ ಆಸ್ತಿಪಾಸ್ತಿಗಳು ಎಲ್ಲ ಪತ್ತೆಯಾಗಿತ್ತು ಇವರ ಮನೆಯಲ್ಲಿ. ಇದಕ್ಕೆ ಸಂಬಂಧಪಟ್ಟಂತೆ ಈಗ ಬಂಧನದ ಭೀತಿಯಲ್ಲಿ ಇದ್ದಾರೆ ಈ ಅಧಿಕಾರಿಗಳು. ಇದರ ಬಗ್ಗೆ ಡೀಟೇಲ್ಸ್ ಕೊಡೋದಾದ್ರೆ. ಚೇತನ್, ಬಹಳ ಮುಖ್ಯವಾಗಿ ಅಂದ್ರೆ ACB ರಚನೆಯಾದ ಬಳಿಕ ಲೋಕಾಯುಕ್ತ ಸಂಸ್ಥೆ ಎಲ್ಲೋ ಒಂದ್ ಕಡೆ ಹಲ್ಲು ಇಲ್ಲದ ಹಾವಿನಂತೆ ಇತ್ತು. ಸದ್ಯ ಈಗ ಕೋರ್ಟ್ ಚಾಟಿ ಬೀಸಿದ ಮೇಲೆ ಸರ್ಕಾರ ಎಚ್ಚೆತ್ತುಕೊಂಡು ಮತ್ತೆ ಲೋಕಾಯುಕ್ತ ಸಂಸ್ಥೆಗೆ ಒಂದು ಪವರ್ಫುಲ್ ಅಧಿಕಾರವನ್ನ ನೀಡಿರ್ತಕ್ಕಂಥದ್ದು. ಹಾಗಾಗಿ ಲೋಕಾಯುಕ್ತ ಅಧಿಕಾರಿಗಳು ರಾಜ್ಯಾದ್ಯಂತ ಕೂಡ ಫುಲ್ ಅಲರ್ಟ್ ಆಗಿದ್ದಾರೆ. ಜೊತೆಗೆ ಭ್ರಷ್ಟ ಅಧಿಕಾರಿಗಳ ಮೇಲೆ ಒಂದು ಹದ್ದಿನ ಕಣ್ಣನ್ನ ಇಟ್ಟು ಅವರ ಮೇಲೆ ಒಂದು ರೇಡ್ ಮಾಡ್ತಕ್ಕಂಥದ್ದು, ಮತ್ತೆ ಅಕ್ರಮ ಆಸ್ತಿ ಸಂಪಾದನೆ ಜೊತೆಗೆ ಆದಾಯಕ್ಕೂ ಮೀರಿ ಯಾರು ಆಸ್ತಿಯನ್ನ ಗಳಿಸಿದ್ದಾರೆ ಅವರ ವಿರುದ್ಧ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಸೊ ಆ ನಿಟ್ಟಿನಲ್ಲಿ ಕಳೆದ ವಾರದ ಹಿಂದೆ ಅಂದ್ರೆ ನವೆಂಬರ್ 21ರಂದು 4 ಭ್ರಷ್ಟ ಅಧಿಕಾರಿಗಳ ವಿರುದ್ಧ ಸುಮಾರು 25 ಕಡೆ
ರಾಜ್ಯದ ಹಲವೆಡೆ ಒಂದು ಲೋಕಾಯುಕ್ತ ಅಧಿಕಾರಿಗಳು ದಾಳಿಯನ್ನ ಮಾಡಿದ್ರು. ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಕಂಟ್ರಿ ಮತ್ತು ಟೌನ್ ಪ್ಲಾನಿಂಗ್ ನಿರ್ದೇಶಕ ತಿಪ್ಪೇಸ್ವಾಮಿ, ಜೊತೆಗೆ ಕಾವೇರಿ ನೀರಾವರಿ ನಿಗಮ ಮಂಡಳಿಯ ನಿರ್ದೇಶಕ ಮಹೇಶ್, ಜೊತೆಗೆ ಬೆಂಗಳೂರು ಲೋಕಾಯುಕ್ತ ಅಬಕಾರಿ ಇಲಾಖೆಯ ಸೂಪರ್ಡೆಂಟ್ ಆಗಿರ್ತಕ್ಕಂಥ ಮೋಹನ್, ಜೊತೆಗೆ ಭೂ ಮತ್ತು ಗಣಿ ವಿಜ್ಞಾನ ಇಲಾಖೆಯ ಅಧಿಕಾರಿ ಕೃಷ್ಣವೇಣಿ ಅವರ ನಿವಾಸ, ಕಚೇರಿ ಮತ್ತೆ ಅವರ ಸಂಬಂಧಿಗಳ ಮನೆಗಳ ಮೇಲೂ ಕೂಡ ರೈಡ್ ಮಾಡಿದ್ರು. ರೈಡ್ ಮಾಡಿದಂತ ಸಂದರ್ಭದಲ್ಲಿ ಬಹಳಷ್ಟು ಒಂದು ಅಕ್ರಮವಾದಂತಹ ಸಂಪತ್ತು ಕೂಡ ಕಂಡು ಬಂದಿತ್ತು. ಇದಕ್ಕೆ ಸಂಬಂಧಪಟ್ಟಂತೆ ಅಧಿಕಾರಿಗಳು ಈಗಾಗಲೇ ಪಂಚನಾಮೆಯನ್ನ ಕೂಡ ನಡೆಸಿದ್ದಾರೆ, ಜೊತೆಗೆ FIR ಅನ್ನ ಕೂಡ ದಾಖಲು ಮಾಡ್ಕೊಂಡಿದ್ದಾರೆ. ಸೊ FIR ಅನ್ನ ಕೂಡ ದಾಖಲು ಮಾಡಿಕೊಂಡು ಇದೀಗ ಭ್ರಷ್ಟ ಅಧಿಕಾರಿಗಳ ಬಂಧಿಸ್ತಕ್ಕಂಥ ಲೆಕ್ಕಾಚಾರದಲ್ಲಿ ಲೋಕಾಯುಕ್ತ ಅಧಿಕಾರಿಗಳು ಇರ್ತಕ್ಕಂಥದ್ದು. ಯಾಕೆಂತಂದ್ರೆ ನಾವು ಈ ಹಿಂದೆ ಬಹಳ ಸ್ಪಷ್ಟವಾಗಿ ಗಮನಿಸ್ತಾ ಹೋಗೋದಾದ್ರೆ ಲೋಕಾಯುಕ್ತ ಸಂಸ್ಥೆ ಕರ್ನಾಟಕದಲ್ಲಿ ಅಂತ ಹೇಳಿದ್ರೆ ಎಲ್ಲೋ ಒಂದ್ ಕಡೆ ಭ್ರಷ್ಟರಿಗೆ ಒಂದು ಸಿಂಹ ಸ್ವಪ್ನವಾಗಿತ್ತು. ನಾವು ಲೋಕಾಯುಕ್ತ ಅಂದಿನ ನ್ಯಾಯಾಧೀಶರಾಗಿದ್ದಂತಹ RJ ವೆಂಕಟಾಚಲಯ್ಯ ಆಗಿರ್ಬೋದು, ನ್ಯಾಯಮೂರ್ತಿಗಳಾದಂತಹ ಸಂತೋಷ್ ಹೆಗಡೆ ಅವರಾಗಿರ್ಬೋದು, ಅವರ ಕಾಲದಲ್ಲಿ ಲೋಕಾಯುಕ್ತ ಒಂದು ಸಮಸ್ಯೆ ಯಾವ ರೀತಿ ಇತ್ತು ಅಂತಂದ್ರೆ ಭ್ರಷ್ಟರಿಗೆ ನಿದ್ರೆಯನ್ನೇ ಕೊಡ್ತಿರ್ಲಿಲ್ಲ ಅವರು. ಆ ರೀತಿಯಾಗಿರ್ತಕ್ಕಂಥ ಒಂದು ಕಾರ್ಯಾಚರಣೆ ದಾಳಿಗಳನ್ನ ಕೂಡ ಮಾಡ್ತಾ ಇದ್ರು. ಅದಾದ ಬಳಿಕ ಎಲ್ಲೊಂದ್ ಕಡೆ ACB ರಚನೆಯಾದ ಬಳಿಕ ಭ್ರಷ್ಟ ಅಧಿಕಾರಿಗಳಿಗೆ ಒಂದು ಭಯದ ವಾತಾವರಣವಾಗಿತ್ತು. ಭ್ರಷ್ಟಾಚಾರ ತಾಂಡವಾಡಿದ್ರು ಕೂಡ ಯಾರು ಕೇಳೋದಿಲ್ಲ ಅಂತಕ್ಕಂಥ ಪರಿಸ್ಥಿತಿ ಇದಿತ್ತು. ಈಗ ಲೋಕ ಅಧಿಕಾರಿಗಳು ಅಲರ್ಟ್ ಆಗಿ ಭ್ರಷ್ಟದ ಮೇಲೆ ಒಂದು ಬ್ರಹ್ಮಾಸ್ತ್ರವನ್ನ ಪ್ರಯೋಗ ಮಾಡ್ತಾ ಇದ್ದಾರೆ. ಯಾವುದೇ ಕಾರಣಕ್ಕೂ ಕೂಡ ಯಾರು ಭ್ರಷ್ಟ ಅಧಿಕಾರಿಗಳಿದ್ದಾರೆ ಅವರ ಮೇಲೆ ಹದ್ದಿನ ಕಣ್ಣನ್ನು ಇಟ್ಟಿದ್ದೀರಿ ಅಂತಕ್ಕಂಥದ್ದು ತೋರಿಸ್ತಾ ಇದ್ದಾರೆ. ಸೊ ಹಾಗಾಗಿ ನಾವು ಈ ಹಿಂದೆ ಅಂದ್ರೆ ಲೋಕಾಯುಕ್ತ ಅಧಿಕಾರಿಗಳು ಈ ಹಿಂದೆ ಏನು ಗಣಿಗಾರಿಕೆಗೆ ಸಂಬಂಧಪಟ್ಟಂತೆ ಅಕ್ರಮ ಗಣಿಗಾರಿಕೆ ವಿಚಾರದಲ್ಲಿ ಅಂದಿನ ಹಿರಿಯ ಅಧಿಕಾರಿ ಗಂಗಾರಾಮ್ ಬಡೇರಿ ಆಗಿರ್ಬೋದು, ಜೊತೆಗೆ ಲಂಚವನ್ನ ಪಡಿತಾ ಇರ್ತಕ್ಕಂಥ ಪ್ರಕರಣದಲ್ಲಿ ಈ ಹಿಂದೆ ಬೆಂಗಳೂರು DC ಆಗಿದ್ದಂತಹ ಮಂಜುನಾಥ್ ಅವರನ್ನ ACB ಅಧಿಕಾರಿಗಳು ಅರೆಸ್ಟ್ ಮಾಡಿದ್ರು. ಅದಾದ ಬಳಿಕ ಆಗಿನ ಲಕ್ಷ್ಮಣ್ ರಾವ್ ತೇಶ್ವೆ ಅಂತ ಒಬ್ಬಿದ್ರು, ಅವರು ಕಾವೇರಿ ನೀರಾವರಿ ನಿಗಮದಲ್ಲಿ ಇದ್ದಂತ ಸಂದರ್ಭದಲ್ಲಿ ಅಕ್ರಮ ಆಸ್ತಿ ಗಳಿಕೆ ಆರೋಪದಲ್ಲಿ ಅವರನ್ನ ಕೂಡ ಬಂಧನ ಮಾಡಲಾಗಿತ್ತು. ಸೊ ಹಾಗಾಗಿ ಸದ್ಯ ಈ 4 ಭ್ರಷ್ಟ ಅಧಿಕಾರಿಗಳ ಮೇಲೆ ಏನು ರೈಡ್ ಆಗಿತ್ತು, ಈಗ ಆ ಒಂದು ರೈಡ್ ಈ ಹಿಂದೆ ನಡೆದಂತ ರೈಡ್ ಮತ್ತೆ ಅವರ ಬಂಧನದ ಒಂದು ಪ್ರಕರಣಗಳನ್ನ ಈಗ ನೆನಪಿಸ್ತಾ ಇದೆ. ಜೊತೆಗೆ ಅದು ಅದೇ ರೀತಿಯಾಗಿ ಈಗ ಇವ್ರಿಗೂ ಕೂಡ ಒಂದು ಬಂಧನದ ಭೀತಿ ಕೂಡ ಎದುರಾಗಿರ್ತಕ್ಕಂಥದ್ದು. ಸೊ ಹಾಗಾಗಿ ಯಾವುದೇ ಕ್ಷಣದಲ್ಲಿ ಬೇಕಾದ್ರೂ ಕೂಡ ಭ್ರಷ್ಟ ಅಧಿಕಾರಿಗಳನ್ನ ಲೋಕಾಯುಕ್ತ ಪೊಲೀಸರು ಅರೆಸ್ಟ್ ಮಾಡ್ತಕ್ಕಂಥ ಪರಿಸ್ಥಿತಿ ಇದೆ ಅಂತಕ್ಕಂಥ ಒಂದು ಮಾಹಿತಿ ಈಗ ಲೋಕಾಯುಕ್ತ ಮೂಲಗಳಿಂದ ಫ್ರೀಡಂ ಟಿವಿಗೆ ಲಭ್ಯ ಆಗಿರ್ತಕ್ಕಂಥದ್ದು. ಧನ್ಯವಾದಗಳು ಲಕ್ಷ್ಮೀಪತಿ ನಿಮ್ಮೆಲ್ಲ ಮಾಹಿತಿಗೆ.